ನಾಳೆ ರಾಜ್ಯದಲ್ಲಿ ಮೊದಲ ಹಂತದ ಮತದಾನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಒಟ್ಟು 14 ಲೋಕಸಭಾ ಕ್ಷೇತ್ರಗಳು, ಅದರಲ್ಲೂ ಕೂಡ ದೋಸ್ತಿಗಳು ವರ್ಸಸ್ ಕಾಂಗ್ರೆಸ್ ಕದನ. ಹಂತದ ಮತದಾನ ನಡೀತಾ ಇದೆ. ನಾಳೆ 14 ಕ್ಷೇತ್ರಗಳಲ್ಲಿ ದೋಸ್ತಿಗಳು ವರ್ಸಸ್ ಕಾಂಗ್ರೆಸ್ ಕದನ ಜೋರಾಗಿದೆ. 14ರಲ್ಲಿ ಒಟ್ಟು 4 ಹೈ ವೋಲ್ಟೇಜ್, 10 ಟಫ್ ಫೈಟ್ ಕ್ಷೇತ್ರಗಳಿವೆ. ಅಖಾಡದಲ್ಲಿ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ಮಾಜಿ ಮಂತ್ರಿಗಳಿದ್ದಾರೆ, 2 ಮಹಿಳೆಯರಿದ್ದಾರೆ, ಮಂತ್ರಿಗಳ ಮಕ್ಕಳಿದ್ದಾರೆ. ಯಾರಿಗೆ ಒಲಿಯುತ್ತೆ ವಿಜಯಲಕ್ಷ್ಮಿ? ಹಾಗಾದರೆ ಈ 14 ಕ್ಷೇತ್ರಗಳ ಅಭ್ಯರ್ಥಿಗಳ ವಿಶೇಷತೆಗಳೇನು ಅಂತಕ್ಕಂಥ ಪ್ರಶ್ನೆ ಸಹಜವಾಗೇ ಇದೆ. 14ರಲ್ಲಿ 4 ಹೈ ವೋಲ್ಟೇಜ್ ಕ್ಷೇತ್ರ, ಬೇರೆ ಬೇರೆ ಕಾರಣಗಳಿಂದ. ಮೊದಲನೇದು ಬೆಂಗಳೂರು ಗ್ರಾಮಾಂತರ, ಡಾಕ್ಟರ್ ಮಂಜುನಾಥ್ ಮೈತ್ರಿ ಅಭ್ಯರ್ಥಿ ಮತ್ತು ಡಿ.ಕೆ. ಸುರೇಶ್ ಕಾಂಗ್ರೆಸ್ ಅಭ್ಯರ್ಥಿ. ಚುನಾವಣಾ ಕಣದಲ್ಲಿ ಹೇಗೆ ಪ್ರಚಾರ ನಡೀತು ಅಂತಕ್ಕಂಥದ್ದು ತಮಗೆಲ್ಲ ಗೊತ್ತೇ ಇದೆ. ಶತಾಯಗತಾಯ DCM ಡಿ.ಕೆ. ಶಿವಕುಮಾರ್ ಅವರ ಪ್ರತಿಷ್ಠೆ, ಯಾರು ಗೆಲ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಡಿ.ಕೆ. ಸಹೋದರ, ಡಿ.ಕೆ. ಬ್ರದರ್ಸ್ ಮತ್ತು ದೇವೇಗೌಡ ಕುಟುಂಬದ ನಡುವಿನ ವಾರ್ ತಾರಕಕ್ಕೇರಿತ್ತು. ಹಾಗಾಗಿನೇ ಈಗ ನಂಬರ್ 1 ಹೈ ವೋಲ್ಟೇಜ್ ಕ್ಷೇತ್ರ ಅಂದರೆ ಸದ್ಯಕ್ಕೆ ಬೆಂಗಳೂರು ಗ್ರಾಮಾಂತರ. ಡಾಕ್ಟರ್ ಮಂಜುನಾಥ್ ಅಥವಾ ಡಿ.ಕೆ. ಸುರೇಶ್ ಇಬ್ಬರಲ್ಲಿ ಯಾರಿಗೆ ಒಲಿಯಲಿದ್ದಾಳೆ ವಿಜಯಲಕ್ಷ್ಮಿ? ಅದು ಜೂನ್ 4ಕ್ಕೆ ಗೊತ್ತಾಗುತ್ತೆ. ಬಟ್ ನಾಳೆ ಮತದಾರರ ಮನದಾಳದಲ್ಲಿ ಡಾಕ್ಟರ್ ಮಂಜುನಾಥ್ ಅವರಿದ್ದಾರಾ, ಡಿ.ಕೆ. ಸುರೇಶ್ ಅವರಿದ್ದಾರಾ ಅಂತಕ್ಕಂಥದ್ದು ಅತ್ಯಂತ ಕುತೂಹಲದ ಪ್ರಶ್ನೆಯಾಗಿದೆ. 2ನೇ ಹೈ ವೋಲ್ಟೇಜ್ ಕ್ಷೇತ್ರ ಮಂಡ್ಯದಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ವರ್ಸಸ್ ಸ್ಟಾರ್ ಚಂದ್ರು ಕಣದಲ್ಲಿ ಇದ್ದಾರೆ. ಇದು ಒಂದು ರೀತಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಪ್ರತಿಷ್ಠೆಯ ಕಣ. ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್, ಕುಮಾರಸ್ವಾಮಿ ನಡುವಿನ ವಾರೆಲ್ಲ ನಡೆದಿತ್ತು. ಮೈಸೂರಿಗೆ ಬಂದರೆ ಯದುವೀರ್ ಒಡೆಯರ್ BJPಯಿಂದ, ಲಕ್ಷ್ಮಣ್ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ತವರು ಕ್ಷೇತ್ರ, CMಗೆ ಅಗ್ನಿ ಪರೀಕ್ಷೆಯ ಕ್ಷೇತ್ರ ಇದು. ನೆಕ್ಸ್ಟು ಹಾಸನ, ಪ್ರಜ್ವಲ್ ರೇವಣ್ಣ JDSನಿಂದ, ಶ್ರೇಯಸ್ ಪಟೇಲ್ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಟ್ಟಾರೆ ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ. ಶ್ರೀನಿವಾಸ್, ನಾಳಿನ 14 ಕ್ಷೇತ್ರಗಳು, ಮತದಾನ ನಡೀತಾ ಇರತಕ್ಕಂಥ 14 ಕ್ಷೇತ್ರಗಳು, 4 ಹೈ ವೋಲ್ಟೇಜ್, 10 ಟಫ್ ಕ್ಷೇತ್ರ. ಓವರಾಲ್ ಆಗಿ ದೋಸ್ತಿಗಳು ವರ್ಸಸ್ ಕಾಂಗ್ರೆಸ್ ಹೆಂಗೆ ನಡೀತು? ಪ್ರಚಾರದ ಜಿದ್ದಾಜಿದ್ದಿ ಹೇಗಿದೆ ಜನರ ಮನದಾಳ ಅಂತ? ಅರವಿಂದ್, ಹೌದು, ನಾಳೆ ಮೊದಲ ಹಂತದ ಕರ್ನಾಟಕದಲ್ಲಿ ಏನು ಚುನಾವಣೆ ಇದೆ, 14 ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯುತ್ತೆ. ಯಾವ್ಯಾವ ಕ್ಷೇತ್ರಗಳು ಮತ್ತು ಅದರ ವಿಶೇಷತೆ ಏನು ಅನ್ನುವಂಥದ್ದನ್ನು ನಾವು ಹೇಳಿದ್ವಿ. ಪ್ರಮುಖವಾಗಿ 4 ಕ್ಷೇತ್ರಗಳು ಹೈ ವೋಲ್ಟೇಜ್ ಕ್ಷೇತ್ರಗಳು. ಯಾಕೆ ಅನ್ನುವಂಥದ್ದನ್ನು ನೀವಾಗಲೇ ವಿಸ್ತಾರವಾಗಿ ಹೇಳಿದ್ದೀರಾ. ಅದರಲ್ಲಿ ನಂಬರ್ 1 ಇರುವಂಥದ್ದು ಬೆಂಗಳೂರು ಗ್ರಾಮಾಂತರ. ಡಿ.ಕೆ. ಬ್ರದರ್ಸ್, ಡಿ.ಕೆ. ಸುರೇಶ್ ಅವರು ನಿಂತಿರುವಂಥದ್ದು ಮತ್ತು ಡಾಕ್ಟರ್ ಮಂಜುನಾಥ್ ಅನ್ನೋರ ಕಾರಣಕ್ಕೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ. ದೊಡ್ಡ ಮಟ್ಟದ ಪ್ರಚಾರವನ್ನು ಎರಡೂ ಪಕ್ಷಗಳು, ಈ 14 ಕ್ಷೇತ್ರಗಳಲ್ಲಿ ಎರಡೂ ಪಕ್ಷಗಳು ಅಂದರೆ ದೋಸ್ತಿ ಪಕ್ಷ ಮತ್ತೆ ಕಾಂಗ್ರೆಸ್ ಪಕ್ಷ ಮಾಡಿತ್ತು. ಇನ್ನು ಮಂಡ್ಯ ವಿಚಾರಕ್ಕೆ ಬರೋದಾದ್ರೆ ಅದು ಒಂದು ರೀತಿಯಾದಂತಹ ಪ್ರತಿಷ್ಠೆಯ ಕಣ. ಹಳೆ ಮೈಸೂರು ಭಾಗದ ಕ್ಷೇತ್ರವನ್ನ ಕಬ್ಜಾ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೋಸ್ತಿಗಳು ಒಂದ್ ಕಡೆ ಪ್ರಯತ್ನ ಮಾಡ್ತಿದ್ರೆ, CM ಸಿದ್ದರಾಮಯ್ಯನವರು ಮತ್ತೆ ಡಿ.ಕೆ. ಶಿವಕುಮಾರ್ಗೂ ಕೂಡ ಇದು ಪ್ರತೀಕ್ಷೆಯ ಕಣಗಳು. ಯಾಕೆಂತಂದ್ರೆ ಸರ್ಕಾರ ಅವ್ರದೇ ಇದೆ. ಹಾಗಾಗಿ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕಾದ್ರೆ ಈ 14 ಕ್ಷೇತ್ರಗಳಲ್ಲಿ ಹೆಚ್ಚು ಎಫರ್ಟ್ ಹಾಕಬೇಕು ಅನ್ನುವಂಥದ್ದು ಆ ಇಬ್ಬರು ನಾಯಕರು ಮಾಡಿದ್ದಾರೆ. ಇನ್ನು ಮೈಸೂರು ವಿಚಾರಕ್ಕೆ ಬರೋದಾದ್ರೆ ಯದುವೀರವರು ಮತ್ತೆ ಲಕ್ಷ್ಮಣ್ ಅವರು ಸ್ಪರ್ಧೆ ಮಾಡ್ತಿದ್ದಾರೆ. CM ಅವರ ತವರು ಕ್ಷೇತ್ರ, ಯಾಕೆಂದ್ರೆ ತುಂಬಾ ದಿನ CM ಅವರು ಅಲ್ಲಿ ಕಳೆದಿದ್ದಾರೆ, ಚುನಾವಣಾ ತಂತ್ರಗಾರಿಕೆಗಳನ್ನ ಮಾಡಿದ್ದಾರೆ. ತವರು ಜಿಲ್ಲೆಯನ್ನ ಉಳಿಸ್ಕೊಳ್ಬೇಕಾದಂತ ಅಗ್ನಿ ಪರೀಕ್ಷೆ CM ಅವರ ಮುಂದೆ ಇದೆ. ಹಾಗಾಗಿ ಅದು ಕೂಡ ಕ್ಷೇತ್ರಗಳು ಅತ್ಯಂತ ಪ್ರಮುಖವಾದಂತ ಕ್ಷೇತ್ರ. ಇನ್ನು ನಾವು ಈಗಾಗಲೇ ಹೇಳಿದಾಗೆ 2 ಮಹಿಳಾ ಕ್ಷೇತ್ರಗಳು, ಅದು ಶೋಭಾ ಕರಂದ್ಲಾಜೆ ಮತ್ತೆ ಸೌಮ್ಯ ರೆಡ್ಡಿ ಅವರು ಸ್ಪರ್ಧೆ ಮಾಡ್ತಿರುವಂತಹ ಬೆಂಗಳೂರು ದಕ್ಷಿಣ ಮತ್ತೆ ಬೆಂಗಳೂರು ಉತ್ತರ. ಅದನ್ನ ಹೊರತುಪಡಿಸಿ ಮಾಜಿ ಸಚಿವರು ಕೂಡ 14 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿರುವಂತದ್ದು. ಸುಧಾಕರ್ ಆಗಿರಬಹುದು, ಅದೇ ರೀತಿಯಾಗಿ ಗೋವಿಂದ ಕಾರಜೋಳ ಆಗಿರಬಹುದು, ಹೀಗೆ ಅನೇಕ ಜನರು ಮಾಜಿ ಸಚಿವರು ಈ ಒಂದು ಕಂಟೆಸ್ಟ್ ಅನ್ನು ಮಾಡಿದ್ದಾರೆ. ಮಾಜಿ ಮಂತ್ರಿಗಳ ಪುತ್ರರು ಕೂಡ ಕಂಟೆಸ್ಟ್ ಮಾಡಿದ್ದಾರೆ. ಒಟ್ಟಾರೆಯಾಗಿ ಅರವಿಂದ್, 14 ಕ್ಷೇತ್ರಗಳಲ್ಲಿ ಒಂದೊಂದು ರೀತಿಯಾದಂತಹ ವಿಶೇಷತೆಗಳಿದ್ದಾವೆ. ಈ 3 ಪಕ್ಷಗಳಂದ್ರೆ ದೋಸ್ತಿ ಪಕ್ಷ ಮತ್ತೆ ಕಾಂಗ್ರೆಸ್ ಪಕ್ಷ, ಆಡಳಿತ ಮತ್ತೆ ವಿರೋಧ ಪಕ್ಷಗಳು ತಮ್ಮ ಬಲದ ಅನುಸಾರವಾಗಿ ಪ್ರಚಾರಗಳನ್ನ ಮಾಡಿದ್ದಾರೆ. ಅಂತಿಮವಾಗಿ ಮತದಾರ ಪ್ರಭು ಯಾರ ಕೈ ಹಿಡಿತಾರೆ ಅನ್ನುವಂಥದ್ದು ನಾಳೆ ಮತದಾನ ಆಗುತ್ತೆ. ಜೂನ್ 4ಕ್ಕೆ ಫಲಿತಾಂಶ ಸಿಗುತ್ತೆ. ಆದ್ರೆ 3 ಪಕ್ಷಗಳು ತಮ್ಮ ಹೋರಾಟವನ್ನ ಮಾಡಿದ್ದಾವೆ. ಕಾಂಗ್ರೆಸ್ನಿಂದ ಚಂಬು ಪಾಲಿಟಿಕ್ಸ್ ಆಯ್ತು, BJP JDS ನಿಂದ ಅದಕ್ಕೆ ಕೌಂಟರ್ ಅಟ್ಯಾಕ್ಗಳಾಯ್ತು. ಸೊ
ಇದೆಲ್ಲವೂ ಕೂಡ ಆಗಿದೆ. ಹಾಗಾಗಿ ಯಾರಿಗೆ ಯಾರ ಕೈಯನ್ನ ಮತದಾರ ಪ್ರಭು ಹಿಡಿತಾನೆ ಅನ್ನುವಂಥದ್ದು ಬಹುಶಃ ನಾಳೆ ಗೊತ್ತಾಗುತ್ತೆ. ಒಂದು ಸೂಕ್ಷ್ಮ ವಿಚಾರಗಳು ನಾಳೆ ಮತದಾನ ಆದ್ಮೇಲೆ ಗೊತ್ತಾಗುತ್ತೆ. ಅಂತಿಮವಾಗಿ ಈ 14 ಕ್ಷೇತ್ರಗಳಲ್ಲಿ ಯಾರಿಗೆ ವಿಜಯಮಾಲೆ ಅನ್ನುವಂಥದ್ದು ಜೂನ್ 4ನೇ ತಾರೀಕು ನಮಗೆ ಸ್ಪಷ್ಟವಾಗುವಂಥದ್ದು. ಅರವಿಂದ್. ಓಕೆ ಶ್ರೀನಿವಾಸ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ 14 ಕ್ಷೇತ್ರಗಳು ತನ್ನದೇ ಆದ ವೈಶಿಷ್ಟ್ಯತೆಗಳನ್ನು ಹೊಂದಿರತಕ್ಕಂಥ ಕ್ಷೇತ್ರಗಳು. ಕರ್ನಾಟಕ, ದಕ್ಷಿಣ ಕರ್ನಾಟಕದ 14 ಕ್ಷೇತ್ರಗಳಲ್ಲೂ ಕೂಡ ಜಿದ್ದಾಜಿದ್ದಿನ ಹೋರಾಟ ನಡೆದುಬಿಟ್ಟಿದೆ.